ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಕಾಂಗ್ರೆಸ್ಸಿಗರಿಗೆ ಅಮಾಯಕನಂತೆ ಕಾಣ್ತಾನೆ. ಕೆಜಿಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂತವರು ಕಾಂಗ್ರೆಸ್ಗೆ ಬ್ರದರ್ಸ್ ಅಂತ ಕಾಣ್ತಾರೆ. ಆದರೆ ಕರಸೇವೆಯಲ್ಲಿ ಭಾಗವಹಿಸಿದಂತ ರಾಮಭಕ್ತರು ಮಾತ್ರ ಕಾಂಗ್ರೆಸ್ಸಿಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ. ಇದೆಲ್ಲ ನಡವಳಿಕೆಗಳು ಕೂಡ ರಾಜ್ಯದ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ. ಈ ಸರ್ಕಾರ ರೈತರ ಪರವಾಗಿಯೂ ಇಲ್ಲ, ಈ ಸರ್ಕಾರ ಹಿಂದೂಗಳ ಪರವಾಗಿಯೂ ಇಲ್ಲ, ಈ ಸರ್ಕಾರ ಕನ್ನಡ ಪರವಾಗಿಯೂ ಇಲ್ಲ. ಕೇವಲ ಅಲ್ಪಸಂಖ್ಯಾತರನ್ನ ವೈಭವೀಕರಿಸೋದ್ರಲ್ಲೇ, ತುಷ್ಟೀಕರಿಸೋದ್ರಲ್ಲೇ ಈ ಸರ್ಕಾರ ಇವತ್ತು ಮುಂದುವರಿತಾ ಇದೆ. ಇವತ್ತಿನಿಂದ ಆರಂಭವಾಗಿರುವಂತಹ ಈ ಅಭಿಯಾನವನ್ನು ನಾವು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೆ ರಾಮಭಕ್ತರನ್ನ ಬೆದರಿಸುವಂತ ಕಾರ್ಯವನ್ನ ಸರ್ಕಾರ ಕೈ ಬಿಡಬೇಕು. ಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ಸರ್ಕಾರವು ಕೂಡ ಸಹಕರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗ ಹೋರಾಟಗಳಲ್ಲಿ ಅವತ್ತಿನಿಂದನೂ ಕೂಡ ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿದನು. ನನ್ನ ಮೇಲೂ 16 ಕೇಸುಗಳಿದೆ. ಹಾಗಾದ್ರೆ ನಾನು ಕ್ರಿಮಿನಲ್? ಹೋರಾಟಗಳನ್ನು ಮಾಡಬೇಕಾದ್ರೆ ಕೇಸುಗಳು ಹಾಕ್ತಾರೆ ಪೊಲೀಸರು, ಅದು ಕಾನೂನಿನ ಧರ್ಮ. ಆದ್ರೆ ಕೇಸ್ ಹಾಕಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಕ್ರಿಮಿನಲ್ಗಳು ಅಂತ ಕರೆಯೋದಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಕ್ರಿಮಿನಲ್ಗಳಾಗ್ಬಿಡ್ತಾರೆ. ಯಾಕೆಂದ್ರೆ ಎಲ್ಲರೂ ಒಂದಲ್ಲ ಒಂದು ಹೋರಾಟದಲ್ಲಿ ಬಂದಂತವ್ರು ನಾವೆಲ್ಲರೂ ಕೂಡ. ನನ್ನ ಮೇಲೂ 27 ಕೇಸ್ ಇತ್ತು, ಹಾಗಾದ್ರೆ ನಾನು ಕ್ರಿಮಿನಲ್? ಇದನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಕಾಂಗ್ರೆಸ್ಸಿಗರಿಗೆ ಅಮಾಯಕನಂತೆ ಕಾಣ್ತಾನೆ. ಕೆಜಿಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂತವರು ಕಾಂಗ್ರೆಸ್ಗೆ ಬ್ರದರ್ಸ್ ಅಂತ ಕಾಣ್ತಾರೆ. ಆದರೆ ಕರಸೇವೆಯಲ್ಲಿ ಭಾಗವಹಿಸಿದಂತ ರಾಮಭಕ್ತರು ಮಾತ್ರ ಕಾಂಗ್ರೆಸ್ಸಿಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ. ಇದೆಲ್ಲ ನಡವಳಿಕೆಗಳು ಕೂಡ ರಾಜ್ಯದ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ. ಈ ಸರ್ಕಾರ ರೈತರ ಪರವಾಗಿಯೂ ಇಲ್ಲ, ಈ ಸರ್ಕಾರ ಹಿಂದೂಗಳ ಪರವಾಗಿಯೂ ಇಲ್ಲ, ಈ ಸರ್ಕಾರ ಕನ್ನಡ ಪರವಾಗಿಯೂ ಇಲ್ಲ. ಕೇವಲ ಅಲ್ಪಸಂಖ್ಯಾತರನ್ನ ವೈಭವೀಕರಿಸೋದ್ರಲ್ಲೇ, ತುಷ್ಟೀಕರಿಸೋದ್ರಲ್ಲೇ ಈ ಸರ್ಕಾರ ಇವತ್ತು ಮುಂದುವರಿತಾ ಇದೆ. ಇವತ್ತಿನಿಂದ ಆರಂಭವಾಗಿರುವಂತಹ ಈ ಅಭಿಯಾನವನ್ನು ನಾವು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೆ ರಾಮಭಕ್ತರನ್ನ ಬೆದರಿಸುವಂತ ಕಾರ್ಯವನ್ನ ಸರ್ಕಾರ ಕೈ ಬಿಡಬೇಕು. ಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ಸರ್ಕಾರವು ಕೂಡ ಸಹಕರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗ ಹೋರಾಟಗಳಲ್ಲಿ ಅವತ್ತಿನಿಂದನೂ ಕೂಡ ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿದನು. ನನ್ನ ಮೇಲೂ 16 ಕೇಸುಗಳಿದೆ. ಹಾಗಾದ್ರೆ ನಾನು ಕ್ರಿಮಿನಲ್? ಹೋರಾಟಗಳನ್ನು ಮಾಡಬೇಕಾದ್ರೆ ಕೇಸುಗಳು ಹಾಕ್ತಾರೆ ಪೊಲೀಸರು, ಅದು ಕಾನೂನಿನ ಧರ್ಮ. ಆದ್ರೆ ಕೇಸ್ ಹಾಕಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಕ್ರಿಮಿನಲ್ಗಳು ಅಂತ ಕರೆಯೋದಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಕ್ರಿಮಿನಲ್ಗಳಾಗ್ಬಿಡ್ತಾರೆ. ಯಾಕೆಂದ್ರೆ ಎಲ್ಲರೂ ಒಂದಲ್ಲ ಒಂದು ಹೋರಾಟದಲ್ಲಿ ಬಂದಂತವ್ರು ನಾವೆಲ್ಲರೂ ಕೂಡ. ನನ್ನ ಮೇಲೂ 27 ಕೇಸ್ ಇತ್ತು, ಹಾಗಾದ್ರೆ ನಾನು ಕ್ರಿಮಿನಲ್? ಇದನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.